ಹಲೋ, ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀ ನಾಯಕ್. ಇದು ನಮ್ಮ ಕೇರ್ಪೇಟೆಯಲ್ಲಿ ನಡೆದಂಥ ಶ್ರೀ ದೊಡ್ಡಗೆರೆ ಅಮ್ಮನವರ ಅದ್ದೂರಿ ಜಾತ್ರೆ. ಇದು ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ರೆ ಮತ್ತೆ ಪ್ರತಿ ವರ್ಷ ನಡೆಯುತ್ತೆ. 8 ದಿನಗಳ ಕಾಲ ಸತತವಾಗಿ ನಡೆಯುವಂಥ ಜಾತ್ರೆ. ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ದೊಡ್ಡಗೆರಮ್ಮನವರ ದೇವಸ್ಥಾನದಲ್ಲಿ ಒಂದು ಬದಿಯಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನ, ಮತ್ತೊಂದು ಬದಿಯಲ್ಲಿ ಮುತ್ತುರಾಯ ಸ್ವಾಮಿ ದೇವಸ್ಥಾನ ಇದೆ. ಆದ್ರೆ ಮುತ್ತುರಾಯ ಸ್ವಾಮಿ ಮತ್ತೆ ದೊಡ್ಡಗೆರೆ ಅಮ್ಮನವರ ಪೂಜೆ ಸತತವಾಗಿ ನಡೆಯುತ್ತೆ. ಮತ್ತೆ ಅದು ಓಪನ್ ಇರುತ್ತೆ ಯಾವಾಗಲೂ. ಆದ್ರೆ ವರ್ಷಕ್ಕೊಂದೇ ಬಾರಿ ತೆಗೆಯುವಂಥದ್ದು ಲಕ್ಷ್ಮೀದೇವಿ ದೇವಸ್ಥಾನ. ಇದು ವರ್ಷಕ್ಕೊಂದೇ ಬಾರಿ ತೆಗೆಯುವಂಥದ್ದು. ಮತ್ತೆ ಹಬ್ಬ ಎಲ್ಲ ಆದ ನಂತರ ಮತ್ತೆ ಅದನ್ನ ಮುಚ್ಚಿಬಿಡ್ತಾರೆ. ಇಲ್ಲಿ ವಿಶೇಷತೆ ಏನಂದ್ರೆ ಎಳ್ನೀರಿನಿಂದ ದೀಪ ಹಚ್ಚುತ್ತಾರೆ. ದೇವಿಯನ್ನ ತಗೊಂಡೋಗಿ ಹೇಮಗಿರಿ ಹೊಳೆಯಲ್ಲಿ ಶುದ್ಧೀಕರಿಸಿ ಅಲ್ಲಿಂದ ಪೂಜೆ ಮಾಡಿ ಅಲಂಕಾರ ಮಾಡಿ ದೇವಿಯನ್ನ ತಂದು ಹಬ್ಬ ಶುರು ಮಾಡುವಂಥದ್ದು. ಪ್ರತಿ ಯಾವುದೇ ಜಾತಿ ಭೇದ ಇರುವಂತದ್ದಿರೋದಿಲ್ಲ. ಎಲ್ಲಾ ಜನಾಂಗದವರು ಒಟ್ಟುಗೂಡಿ ಇಡೀ ಕೂತ್ಕೊಂಡವಳೆ ಇಡೀ ಊರ್ ಜನವೆಲ್ಲ ಅವ್ರು ನೋಡಕ್ ಸೇರ್ಕೊಂಡವ್ರೆ. ಮುರಳಿಯ ಲಹರಿಯಲ್ಲಿ ನಿಂದ ಗೋಕುಲ ನಮ್ಮದಾಗಿಸು, ಶಿವನನು ಪುರಾನುರಣಿಸು, ಆ ಕೈಲಾಸವ ಕಣ್ಣ ತುಂಬಿಸು. ಸೌಂದರ್ಯವೆಲ್ಲ ಏಕವಾಗಿ, ಸೌಂದರ್ಯವೆಲ್ಲ ಏಕವಾಗಿ ಮಂದಹಾಸವಾಗಲಿ, ಬಿರಿದ ಎದೆಯ ಬೆಸೆಯಲಿ ನಿನ್ನ ಪ್ರತಿಭೆ. மலைகளை நகர்த்திட பார்க்கின்றேன் உனை காண, விழுந்த அருவிய சடையனின் சடையன நான் இங்கே எதிர்க்கின்றேன். உன் பூமுகம் அதை காணவே இப்பூமி இரண்டாக நான் பிளப்பேனே. உலகம் ಬಂದದ್ ಸ್ವಲ್ಪ ತಡ ಆಯ್ತಾ?